ಬಂಧುಗಳೇ ಸ್ವಾಗತ. ನಾನು ಶ್ರೀನಿವಾಸ್ ಸುದ್ದಿಮಿತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಹೊನ್ನಾಳಿಯ PWD ಇಲಾಖೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನವರು ಅವರಿಗೆ ಅವರ ಕಾರ್ಯವ್ಯಾಪ್ತಿ ಏನು ಅನ್ನೋದು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ಸಣ್ಣ ವಿಚಾರ, ಮೊದಲನೇ ಸಣ್ಣ ವಿಚಾರ ಏನಂತ ಹೇಳಿದ್ರೆ, ಈ ಪಾಟ್ವಾಲ್ ಮುಚ್ಚ ಅಂತ ಕೆಲಸಗಳನ್ನ ಮಾಡ್ತಾ ಇದೆ PWD ಇಲಾಖೆ. ಪಾಟ್ವಾಲು ಮುಚ್ಚತಕ್ಕಂಥ ರೀತಿ ಯಾವ ತರ, ನಿಮಗೆ ಲಕ್ಷಾಂತರ ರೂಪಾಯಿ ಹಣನ ವ್ಯಯ ಮಾಡ್ತಾ ಇದೆ ಸರ್ಕಾರ ಈ ವಿಚಾರದಲ್ಲಿ. ಆದ್ರೆ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಇಂಜಿನಿಯರ್ಗಳು ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಪಾಟ್ವಾಲ್ ಮುಚ್ಚಿದೀವಿ ಅಂತ ಹೇಳ್ಬಿಟ್ಟು ಏನ್ ಸ್ಟೋರಿಗಳು ಹೇಳ್ತಿದ್ದಾರೆ, ಪಾಟ್ವಾಲ್ ಮುಚ್ಚಿದೀವಿ ಅಂತ ಏನ್ ಕಥೆಗಳನ್ನ ಹೇಳ್ತಿದ್ದಾರೆ. ನೀವು ಸಾರ್ವಜನಿಕರು ನಿಮ್ಮ ನಿಮ್ಮ ನಿಮ್ ಗಮನಕ್ಕೆ ಬರ್ತಿದೆ. ಪ್ರತಿ ದಿವಸ ನೀವು ಓಡಾಡ್ತೀರ ರಸ್ತೆಗಳಲ್ಲಿ, ಅಲ್ಲಲ್ಲೇ ನಿಮಗೆ 4 ಗುಂಡಿ ಮುಚ್ಚಿದ್ರೆ 10 ಗುಂಡಿ ತೆಗೆದ್ಬಿಟ್ಟಿರ್ತಾರೆ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಎಷ್ಟೋ ಅನಾಹುತಗಳಾಗ್ತಾ ಇದೆ, ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ. ಆ ಗುಂಡಿಗಳು ತಪ್ಸೋದಕ್ಕೆ ಹೋಗಿ ಇನ್ನೆಲ್ಲೋ ಬೀಳ್ತಿದ್ದಾರೆ ಜನ. ಇದಕ್ಕೆಲ್ಲ ಯಾರು ಕಾರಣ? ಇಲಾಖೆನೇ ನೇರ ಹೊಣೆ. ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಏನು ಈ PWD ಇಲಾಖೆ ಇಂಜಿನಿಯರ್ಗಳಿದ್ದಾರೆ, ಅವರೇ ನೇರ ಹೊಣೆಗಳಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾನು ಇವತ್ತು ಮೊದಲನೇದಾಗಿ ಹೇಳಕ್ ಬಂದಿರತಕ್ಕಂಥದ್ದು ನಮ್ಮ ಈ ಯಾವುದು ನ್ಯಾಮತಿ ರಸ್ತೆ. ಅದೊಂದು ಹೊನ್ನಾಳಿಯಿಂದ ನ್ಯಾಮತಿ ರಸ್ತೆಗೆ ಹೋಗುವಾಗ ನೀವು ಪಾಟ್ವಾಲ್ಸ್ ಮುಚ್ಚಿದೀವಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ನಿಮ್ ಬಂಡತನಕ್ಕೆ. ಎಲ್ರಿ ಮುಚ್ಚಿದೀರಾ? ಅರ್ಧಂಬರ್ಧ ಮುಚ್ಚಲಿಕ್ಕೆ ನಿಮಗೆ ಹಣ ಕೊಟ್ಟಿರೋದು ರೀ. ಯಾವ ಸೀಮೆ ಇಂಜಿನಿಯರ್ ನೀವು? ಯಾವ ಸೀಮೆ ಇಂಜಿನಿಯರ್ ರೀ ನೀವು? ನಿಮಗೆ ಕೊಟ್ಟರೆ ಸಾರ್ವಜನಿಕರ ಹಣ ಕಂಡ್ರಿ ನಿಮಗೆ ಖರ್ಚು ಮಾಡಕ್ ಕೊಟ್ಟಿರೋದು. ನಿಮ್ಮ ಮನೆ ಹಣ ಅಲ್ಲ ಅದು. ನಿಮಗೇನು ಸಿಸ್ಟಮ್ಮೇ ಇಲ್ವಾ? ಹಂಗಾದ್ರೆ ಏನು ಕೆಲಸ? ನೀವು ಹೆಂಗ್ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿ ಬಿಲ್ ಮಾಡ್ಬೋದಾ ನೀವೆಲ್ಲ? ಪಾಟ್ವಾಲ್ ಯಾರು ಮುಚ್ಚಬೇಕದನ್ನ ಮತ್ತೆ? ಯಾಕೆ ನಿಮಗೆ ಯಾಕೆ ಸಿಸ್ಟಮ್ಗಳು ಗೊತ್ತಿಲ್ವಾ? ಇಂಜಿನಿಯರ್ ಅಲ್ದೇ ಇರೋ ನನಗ್ ಗೊತ್ತಾಗುತ್ತೆ, ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅದು? ಹೋದ್ರ ಅವ್ರದ್ದು ಸರ್ಕಾರದ ದುಡ್ಡಲ್ಲ ಹೋಗೋದು, ನಮ್ದೇನಲ್ಲ ಅಂತನ? ಯಾಕ್ರಿ ಈ ತಾತ್ಸಾರ? ಸರ್ಕಾರದಿಂದ ಸಂಬಳ ತಗೋತೀರಾ, ಸಾಲದಿದ್ದಕ್ಕೆ ಇನ್ ಬೇರೆ ಬೇರೆದೆಲ್ಲ ತಿಂತೀರಾ. ಸಾಕು, ಇನ್ನು ಸಮಾಧಾನ ಇಲ್ವಾ ನಿಮ್ಗೆ? ನಿಮಗೆ ಪಾಟ್ವಾಲ್ ಮುಚ್ಚಬೇಕಾಗಿರ್ತಕ್ಕಂಥದ್ದು ನಿಮ್ ಡ್ಯೂಟಿ, ನೀವು ಮಾಡ್ಬೇಕದನ್ನ. ಅದನ್ನ ನಿಮ್ ಪಾಕೆಟ್ ಇಂದ ಹಣ ಖರ್ಚು ಮಾಡಿ ಅಂತ ಸರ್ಕಾರ ಹೇಳಲ್ಲ ನಿಮಗೆ. ನಿಮಗೆ ಸರ್ಕಾರ ಸಾಕು ಅನ್ನೋಷ್ಟು ಹಣ ಕೊಡುತ್ತೆ, ಆಯ್ತಾ? ಅದನ್ನ ನೀಟಾಗಿ ಕೆಲಸ ಮಾಡಿಸಿ ಅಂತ ಬೇಕಾಬಿಟ್ಟಿ ಕೆಲಸ ಮಾಡಿಸೋದು ಈ ಕಾಂಟ್ರಾಕ್ಟರ್ಗಳಿಗೆ. ಮತ್ತೆ ಅವ್ರಿಗೆ ಏನ್ ಮಾಡ್ತಾರ ಅವರು? ಪಾಪ ನಿಮಗೆ ತಿನ್ನಿಸ್ಬೇಕಲ್ಲ ಸಗಣಿ. ಮತ್ ಬೇಕಾಬಿಟ್ಟಿ ಕೆಲಸ ಮಾಡ್ತಾರೆ. ಕರ್ತವ್ಯ ನೀವು ನೀಟಾಗಿ ನಿರ್ವಹಿಸಿ ನೀಟಾಗಿ ಕೆಲಸ ಕೇಳಿದ್ರೆ ಅವರು ನೀಟಾಗಿ ಕೆಲಸ ಮಾಡ್ತಾರೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೆಂಗೆ ಅಂತ ಹೇಳಿದ್ರೆ, ನಿಮಗೆ ಬೇಸರ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಪ್ಪ ನಾವು ಕೆಲಸ ಈ ತರ ಮಾಡ್ತಿದೀವಿ, ಹಿಂಗ್ ತಿಂತಿದೀವಿ, ಇದಕ್ಕೆ ಇವರು ತೊಂದರೆ ಕೊಡ್ತಿದ್ದಾರೆ ಅಂತ ನಿಮಗೆ ಅನಿಸ್ಬಹುದು. ಆದ್ರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅದನ್ನ ಕೇಳ್ತಕ್ಕಂಥ ಹಕ್ಕಿದೆ. ನೀವು ತಿಳ್ಕೊಳ್ಳಿ, ಮೊದಲನೇದಾಗಿ ಏನೇನ್ ಸಮಸ್ಯೆಗಳನ್ನ ಮಾಡ್ತಿದ್ದೀರಾ ಜನಗಳಿಗೆ ನೀವು ಅಂತ ಹೇಳಿ ಅಂತ ಕಣ್ಣೆದ್ರಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇದು. ಎಷ್ಟು ಪಾಟ್ವಾಲ್ಗಳು ಮುಚ್ಚಿದ್ದೀರಾ, ಎಷ್ಟನ್ನ ಹಾಗೆ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸಮೇತ ದಾಖಲೆ ಇದೆ ನನ್ನ ಹತ್ರ. ವಿಡಿಯೋ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾರ್ವಜನಿಕರು ಇದನ್ನ ನೋಡ್ರಿ. ನೀವುಗಳು ಕೂಡ ಖಂಡಿಸ್ಬೇಕು ಇದನ್ನ. ಯಾಕೆ ಅಂತ ಹೇಳಿದ್ರೆ, ನೀವು ಕಟ್ಟುವ ತೆರಿಗೆ ಹಣದಿಂದ ಮಾಡ್ತಕ್ಕಂಥ ಕೆಲಸಗಳಿದೆಲ್ಲ ಯಾವುದೂ ಇಲ್ಲ. ಇಲ್ಲಿ ಸಾರ್ವಜನಿಕನೇ ಸರ್ವಾಧಿಕಾರಿ. ಯಾವಾಗ್ಲೂ ನಿಮಗೆ ಸೇವೆ, ನಮ್ಮಗಳು ಸೇವೆ ಮಾಡೋದಕ್ಕೋಸ್ಕರ ನಿಮ್ಮನ್ನ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. ನೀವು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ಬೇಕು? ಅವಾಗ ಸಂಬಳ ತಗೊಳ್ಳೋದಿಲ್ವಾ ನೀವು? ಹೆಂಗಂದ್ರೆ ಹಂಗೆ ಮಾಡ್ಸೋದೆ ಕೆಲಸ, ಮನ್ಸಿಗೆ ಹೆಂಗ್ ತೋರಿಸ್ತದ ಹಂಗೆ. ಇದು ಒಂದು ಪಾಟ್ವಾಲ್ ಕತೆ ಆಯ್ತು, ಒಂದು ನ್ಯಾಮತಿ ರಸ್ತೆ ಕತೆ ಆಯ್ತು. ಇನ್ನು ಬೇರೆ ಬೇರೆ ತುಂಬಾ ರಸ್ತೆಗಳದ್ದು ಸವಿಸ್ತಾರವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನಾನು. ನೀವು ನೋಡಿ ಎಷ್ಟು ಈ ದರಿದ್ರ ವ್ಯವಸ್ಥೆಗೆ ಹೊನ್ನಾಳಿ PWD ಇಲಾಖೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನಿಮಗೆ ಹೇಳಲ್ಲ. ಒಂದು ಚಿನ್ನದ ರಸ್ತೆ ಕೂಡ ಮಾಡಿದ್ದಾರೆ. ಆ ಕಥೆನ ಸವಿಸ್ತಾರವಾಗಿ ಹೇಳ್ತೀನಿ. ನಿಮಗೆ ಚಿನ್ನದ ರಸ್ತೆ ಮಾಡ್ಬೋದಿತ್ತ ಹಣದಲ್ಲಿ. ಅದನ್ನ ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಅದನ್ನ, ಆ ರಸ್ತೆನ ಅಂತಕ್ಕಂಥದ್ದನ್ನು ಮಾಹಿತಿ ನಿಮಗೆ ಕೊಡ್ತೀನಿ, ದಾಖಲೆಗಳ ಸಮೇತ. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವು ಇಂಜಿನಿಯರ್ಗಳಿದ್ದಾರೆ, ಅವರು ನೀವು ನೋಡ್ಬೇಕು ಅವ್ರನ್ನ. ಇನ್ನು ಮಧ್ಯಾಹ್ನಕ್ಕೆ ಯಾವ ಬ್ರಾಂಡಿ ಶಾಪ್ ಅಲ್ಲಿ, ಯಾವ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾನೆ, ಆಮೇಲೆ ಯಾವನ ಇಸ್ಪಿಟಾಡ್ತಾನೆ, ಪ್ರತಿ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ. ಹೋಗ್ತಾ ಹೋಗ್ತಾ ಪ್ರತಿ ಒಂದು ಮಾಹಿತಿನೂ ನಿಮ್ ಮುಂದೆ ವಿಸ್ತಾರವಾಗಿ ಇಡ್ತೀನಿ ನಾನು. ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸುದ್ದಿ ಮಿತ್ರ ಸಾರ್ವಜನಿಕರ ಧ್ವನಿ. ನೋವಾದಂತ ಯಾರು ನೋವು ಅನುಭವಿಸ್ತಾ ಇದಾರೆ ಇವತ್ತು ಅಧಿಕಾರಿಗಳಿಂದ,
ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಪ್ರಶ್ನೆ ಮಾಡಿ. ಆ ಪ್ರಶ್ನೆ ಮಾಡ್ತಕ್ಕಂಥ ರೀತಿ ಹೇಗಿರಬೇಕು ಅಂತ ಹೇಳಿದ್ರೆ ನ್ಯಾಯಸಮ್ಮತವಾಗಿರಬೇಕು. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನಾವು ಆ ಹಕ್ಕಿನ ಅಡಿಯಲ್ಲಿ ಕೆಲಸ ಮಾಡೋಣ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಯಾರ ಮೇಲೂ ವೃಥಾ ಆರೋಪ ನಾವು ಮಾಡ್ತಾ ಇಲ್ಲ. ಇದಿಷ್ಟು ಕೂಡ ನಡೀತಾ ಇರ್ತಕ್ಕಂಥ ಕೆಲಸಗಳು. ಇದು ಏನು ಇವರಿಗೆ ಅಡಬೆ ದುಡ್ಡು ತಿಂದು 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 ಅಲ್ಲೂ ಕರೆ ಹತ್ಬಿಟ್ಟಿದಾವೆ. ಅವರಿಗೆ ಅದೇ ಕೆಲಸ. ಅವರಿಗೆ ಬೇರೆ ಇನ್ನೇನು ಯೋಚನೆಗಳು ಬರೋದಿಲ್ಲ. ಅವ್ರಿಗೆ ನೀವು ಏನಾರು ಹೇಳ್ರಿ, ಅವ್ರದ್ದು ಒಂದೇ ಸಿಸ್ಟಮ್. ಅವ್ರು ನಿಂತಿರೋದೇ ತಿನ್ನೋದಕ್ಕೆ. ಯಾಕೆಂತ ಹೇಳಿದ್ರೆ ಅವರಿಗೆ ಈ ಕಾನೂನಿನ ಭಯ ಇಲ್ಲ ಅಂತ ಕಾಣಿಸುತ್ತೆ. ಕಾನೂನಿನ ಭಯ ಇದ್ರೆ ಹಿಂಗ್ಯಾಕೆ ಮಾಡ್ತಾರೆ ಮೇಲಧಿಕಾರಿಗಳು? ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ನಿಮಗೇನ್ರಿ, ನೀವು ಅದ್ಯಾವ ಸೀಮೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೀ ನೀವು? ನಿಮಗೆ ಏನಾರು ಒಂದು ಮಾಹಿತಿ ಸಾರ್ವಜನಿಕರು ಹಿಂಗಾಗಿದೆ, ನಿಮ್ಮಲ್ಲಿ ಇರ್ತಕ್ಕಂಥ ನಮ್ಗೇನು ವಿಭಾಗೀಯ ಕಚೇರಿ ಏನ್ PWD ಹೊನ್ನಾಳಿ ಇದೆ, ಅವ್ರ ಅಧಿಕಾರಿಗಳು ಈ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಲೆನೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ನಿಮಗೆ ತಲೆ ಸರಿ ಇದ್ರೆ ಇವ್ರನ್ನ ನೀವು ಮತ್ತೆ ಕೇಳ್ತಾ ಇದ್ರಿ ಕೆಲಸ ಯಾಕ್ರಿ ಹಿಂಗ್ ಮಾಡ್ತಿದ್ದೀರಾ ಅಂತ. ದೂರ್ ಕೊಟ್ರೆ ನೀವು ಯಾವ ಕ್ರಮ ತಗೊಳ್ಳೋ ಯೋಗ್ಯತೆ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಇಲ್ಲ. ತುಂಬಾ ಜನ ಇಂಜಿನಿಯರ್ಗಳು PWD ನಲ್ಲಿ ಇವತ್ತು ಸಮಯಕ್ಕೆ ಸರಿಯಾಗಿ ಯಾರು ಕಚೇರಿಗೆ ಬರಲ್ಲ. ಈ ವಿಚಾರವಾಗಿ ನಾನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮತ್ತೆ ಚೀಫ್ ಇಂಜಿನಿಯರ್ ಏನಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀನಿ. ನೀವು ಮಾಡ್ತಾ ಇರ್ತಕ್ಕಂಥ ರೀತಿ ಹೆಂಗಿದೆ ಅಂತ ಹೇಳಿದ್ರೆ ನಿಮಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ನೀವು ರೀಚ್ ಆಗ್ಬಿಟ್ಟಿದ್ದೀರಾ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಕಾನೂನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಒಂದಲ್ಲ ಒಂದ್ ದಿವಸ ನೀವು ಯಾರನ್ನೂ ಬಿಟ್ಟಿಲ್ಲ ಕಾನೂನು. ನೀವು ಒಂದಲ್ಲ ಒಂದ್ ದಿವಸ ಅದಕ್ಕೆ ಬೆಲೆ ತರಲೇಬೇಕಾಗತ್ತೆ. ಮತ್ತೆ ಮುಂದಿನ ಸಂಚಿಕೆನಲ್ಲಿ ಒಂದು ಚಿನ್ನದ ರಸ್ತೆ ಮಾಡಿದ್ದಾರೆ. ಆ ಕೋಟಿಗಳ ಲೆಕ್ಕ ನಾನು ನಿಮ್ಗೆ ಹೇಳ್ತೀನಿ, ವಿಸ್ತಾರವಾಗಿ ನಾನು ಕೊಡ್ತೀನಿ. ನನ್ನ ಮಾಹಿತಿ ಮತ್ತೊಂದಿಷ್ಟು ಕೇಳಿದ್ದೀನಿ, ಅವ್ರಿಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮಾಹಿತಿ ತಗೊಂಡು ವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.